ರೆಫರ್ ಮಾಡಿ ಹೇಳ್ಬೇಕಾ? ಯಾವ್ದು ಪೇಪರ್ಸ್ ಹಿಡಿಬೇಡ್ರಿ, ಆಮೇಲೆ ನಮ್ಗೆ ದಾಖಲಾತಿ ಹೇಳ್ರಿ, ನಮ್ಮ ಕಡೆ ಎಲ್ಲ ದಾಖಲಾತಿ ಏನೇನೈತಿ ಏನೇನು ಮಾಡಿ ಹೇಳ್ಬಿಡಿ ಅಷ್ಟೇ. ಸರ್, ನಮ್ಮ ಶಾಲೆಯ ಬಗ್ಗೆ ನಿನ್ನೆ ಒಂದು ವಿಡಿಯೋ ನೋಡಿದೆ. ನಮ್ಮ ಶಾಲೆಯ ಯಾವುದೇ ರೆಕಾರ್ಡ್ಸ್ ಇಲ್ಲ, ಎಲ್ಲ ಸುಳ್ಳು ಮಾಡಿದ್ದೇವೆ, ಇತ್ತೀಚೆಗೆ ನಾವು ಬಂದಿದ್ದೇವೆ ಅಂತ ಹೇಳಿ ಫ್ಯಾಕ್ಟ್ರಿ ಅವರು ಒಂದು ಅಲಿಗೇಷನ್ ಮಾಡಿ ವಿಡಿಯೋ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮೊಟ್ಟ ಮೊದಲು 2009ಗೆ ನಾವು ಈ ಕುರ್ಚಿ ನಗರಕ್ಕೆ ಬಂದು, ಪಟ್ಟಣಕ್ಕೆ ಬಂದು, ಸ್ಟೇಷನ್ ರೋಡಲ್ಲಿ ಬಾಡಿಗೆ ಮನೆ ಹಿಡಿದು 9-10 2009ಕ್ಕೆ ಪ್ಲೇ ಹೋಮ್ ಮತ್ತು LKG ಶುರು ಮಾಡಿದ್ವಿ. ಆಮೇಲೆ 2010ಕ್ಕೆ ನಾವು ಅದನ್ನು LKG ಹುಡುಗರು UKGಗೆ ಬಂದ್ವಿ. ಆಯಿತಾ? ಅಲ್ಲಿ 3 ಕೋಣೆ ಇತ್ತು, ಯಾಕಂದರೆ ಅದು ವಸತಿ ಜಾಗ ಇತ್ತು. 3 ಕೋಣೆ ಮಾಡಲಿಕ್ಕೆ ಅಷ್ಟೇ ಜಾಗ ಇತ್ತು, 4 ಕುಂಟೆಯ ಜಾಗ, ಅದು ಅಷ್ಟೇ ಜಾಗ ಇತ್ತು ಪಟೇಲ್ ಅವರ ಬಿಲ್ಡಿಂಗ್. ಆ ನಂತರ 2010ಕ್ಕೆ ನಮಗೆ ನಾವು ಒಂದು ಈ 407 ಜಗದಾಳಿಯವರ ಹತ್ರ ಈ ಜಾಗದ ಖರೀದಿ ಕರಾರು ಪತ್ರ ಮಾಡಿ ಅಡ್ವಾನ್ಸ್ ಕೊಟ್ಟು, ಇಲ್ಲಿ ಒಂದು 1ನೇ ಕ್ಲಾಸ್ ಶುರು ಮಾಡಲಿಕ್ಕೆ 11ಕ್ಕೆ ನಮ್ಗೆ 1ನೇ ಕ್ಲಾಸ್ ಬೇಕಿತ್ತು. ಅದಕ್ಕೋಸ್ಕರ ಇಲ್ಲಿ ಅವರಿಗೆ ಅಡ್ವಾನ್ಸ್ ಕೊಟ್ಟು ಅವ್ರ ಪರ್ಮಿಷನ್ ತಗೊಂಡು ತಾತ್ಕಾಲಿಕ ಕಚ್ಚಾ ಕಟ್ಟಡವನ್ನು 2 ರೂಮ್ ಕಟ್ಟಿದ್ವಿ. 2 ರೂಮ್ ಕಟ್ಟಿಬಿಟ್ಟು ಶಾಲೆಯನ್ನು ನಾವು ಜೂನ್ 1, 2011ಕ್ಕೆ 407ರ ಈ ಪ್ಲಾಟ್ನಲ್ಲಿ ಶುರು ಮಾಡಿದ್ವಿ. ಅದರ ಸಾಕ್ಷಿಗಳ ಮಕ್ಕಳಿದ್ದಾರೆ, ಆಯ್ತಾ? ಅವ್ರ ಹತ್ರ ನೀವು ಕೇಳ್ಬೋದು. ಸರ್, ನಿಮ್ಗೆ ಎಷ್ಟೇ ಕಟ್ಟಡ ಪರ್ಮಿಷನ್ ಸಿಗ್ತೀರಿ, ಆಮೇಲೆ ಎಜುಕೇಷನ್ದಿಂದ ನೀವು ಪರ್ಮಿಷನ್ ಸರ್. ಆಮೇಲೆ 2012ಕ್ಕೆ ನಾವು ಜಾಗವನ್ನು ಖರೀದಿ ಮಾಡೋದು ಮೇಡಮ್ನವರ ಕಾರ್ಯದರ್ಶಿಯವರ ಹೆಸರಲ್ಲಿ. ಯಾಕಂದರೆ ಅಗ್ರಿಕಲ್ಚರ್ ಲ್ಯಾಂಡ್ನ ಅಗ್ರಿಕಲ್ಚರ್ ಇಷ್ಟೇ ತಗೊಳಕ್ಕಿತ್ತು, ಸಂಸ್ಥೆ ತಗೊಳಕ್ ಆಗ್ತಾ ಇದ್ದಿಲ್ಲ. ಹಾಗಾಗಿ ಮೇಡಮ್ನವರು ನಮ್ಮ ಶಾಲೆಯ ಕಾರ್ಯದರ್ಶಿಯವರ ಹೆಸರಲ್ಲಿ ದ್ರಾಕ್ಷಾಣಿ ಪಾಟೀಲ್ ಅಂತ ಅವರ ಹೆಸರಲ್ಲಿ 2 ಎಕರೆ ಜಾಗವನ್ನು ನಾವು ಸೆಕ್ಷನ್ ಉದ್ದೇಶ ತಗೊಂಡು ಖರೀದಿ ಆದ ನಂತರ ಎನ್ಎಗೆ ಅಪ್ಲೈ ಮಾಡೋದು. 2 ವರ್ಷದ ನಂತರ ಎನ್ಎ ಆಯಿತು. ಎನ್ಎ ಆದಮೇಲೆ ಟೌನ್ ಪ್ಲಾನಿಂಗ್ ಆಯಿತು. ಟೌನ್ ಪ್ಲಾನಿಂಗ್ ಆದಮೇಲೆ ಅವರಿಂದ ಸಂಸ್ಥೆಗೆ ಲೀಸ್ ತಗೊಂಡಾಗೆ ನಾವು ಮಾಡಿಬಿಟ್ಟು ಆಗ ನಮಗೆ ಪಕ್ಕ ಕಟ್ಟಡ ಬೇಕಾದ್ದರಿಂದ ನಾವು ಪಂಚಾಯತ್ ಪರ್ಮಿಷನ್ ತಗೊಂಡು 2017ರಲ್ಲಿ ಈ ಕಟ್ಟಡವನ್ನು ಈಗ ನೋಡ್ತಾ ಇದ್ದೀವಿ, ಈ ಕಟ್ಟಡವನ್ನು ಕಟ್ಟಿದ್ವಿ. 17ರ ನಂತರ ಹಂತ ಕಟ್ಟಡ ಬಂದಿದೆ. ಆದರೆ ನಮ್ಮ ಶಾಲೆ 2011ರಿಂದ 1ನೇ ಕ್ಲಾಸಿಂದ ಇದೇ ಸ್ಥಳದಲ್ಲಿ ಕೆಳಗೆ ನೀವು ನೋಡ್ತೀರಿ, ಕೆಳಗೆ ತಾತ್ಕಾಲಿಕ ಕಟ್ಟಡ ಇದೆ. ಆ ಕಟ್ಟಡ ಶುರು ಮಾಡಿ ಈಗ 4 ಬ್ಯಾಚ್ ಹೋಗಿ ಈಗ 5ನೇ ಬ್ಯಾಚ್ ನಡೀತಾ ಇದೆ. 2021ರಲ್ಲಿ SLC ಫಸ್ಟ್ ಬ್ಯಾಚ್ ಆಯಿತು. ಈಗ ಒಂದು 5ನೇ ಬ್ಯಾಚ್ ನಡೀತಾ ಇದೆ. ಸರ್, ಅದೇ ಪರ್ಮಿಷನ್ ನಿಮ್ಗೆ ಯಾವಾಗ ಸಿಗ್ತದೆ? ಶಿಕ್ಷಣ ಇಲಾಖೆಯಿಂದ ಪರ್ಮಿಷನ್? ಶಿಕ್ಷಣ ಇಲಾಖೆ 2011 1ನೇ ತರಗತಿ ಸರ್, 2011ಕ್ಕೆ 5ನೇ ತಿಂಗಳು ಅವಾಗ ತಗೊಂಡಿದ್ವಿ. ಯಾಕಂದ್ರೆ ಪರ್ಮಿಷನ್ ಮೇಲೆ ಶಾಲೆ ನಡೆಸಕ್ಕಾಗಲ್ಲ. ಶಾಲೆ ನಾವು ಎಲ್ಲೋ ಮರದ ಕೆಳಗೆ ನಡೆಸಬಹುದು. ಸರಿಗೂ ಫ್ಯಾಕ್ಟ್ರಿ ಮಾಲಕರು ಏನು ಆರೋಪ ಮಾಡಕತ್ತಾರ, ನಮ್ಮ ಹತ್ರ ಪರ್ಮಿಷನ್ ಇಲ್ಲ ಸರ್. ನಾವು ಪರ್ಮಿಷನ್ ತೋರಿಸಿದ್ವಿ, ಪರ್ಮಿಷನ್ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. 2011 ದಾಖಲೆ ಇದೆ ಸರ್. ನಾವು ಇದನ್ನ ಇಲಾಖೆಗೆ ತೋರಿಸಿದೀವಿ, ಕೋರ್ಟಿಗೆ ಕೊಟ್ಟಿದ್ದೀವಿ. ಕೋರ್ಟಲ್ಲಿ ನಮ್ಮ ಕೇಸ್ ನಡೀತಾ ಇದೆ, ಆಯ್ತಾ? ಆ ಕೇಸನ್ನು ದಾರಿ ತಪ್ಪಿಸೋ ಕೆಲಸಗಳು ಬಹಳ ಮಾಡ್ತಾ ಇದ್ದಾರೆ ಅವರು. ಅದು ಸಫಲ ಆಗೋದಿಲ್ಲ, ಸ್ವಲ್ಪ ಡಿಲೇ ಆಗ್ಬೋದು ಜಸ್ಟಿಸ್, ಆದರೆ ನ್ಯಾಯ ಸಿಗೋದು ನಂಬಿಕೆ ನಮಗಿದೆ. ಆರೋಪ ಮಾಡ್ತಾರೆ ಸರ್, ನಮಗೆ ಶಾಲೆ ಮೊದಲಿಂದ ನಡೀತಾ ಇತ್ತು. ಇಲ್ಲಿ 2017ಕ್ಕೆ ಶಾಲೆ ಇದ್ರೂ ಕೂಡ ಪೊಲೀಸರು ಹೋದವರು ತಮ್ಮ ರಿಪೋರ್ಟಲ್ಲೇ ತೋರಿಸ್ತಾರೆ ಶಾಲೆ ಪಕ್ಕದಲ್ಲಿ ಇದೆ ಅಂತ. 480 ಮಕ್ಕಳಿದ್ದಂಥ ಶಾಲೆ, 7ನೇ ಕ್ಲಾಸ್ ತನಕ ಇದ್ದಂಥ ಶಾಲೆಯಲ್ಲಿ ನಡೀತಿತ್ತು ಅವಾಗ. ಆವಾಗ ಅವರಿಗೆ CFE ಕೊಡ್ತಾರೆ. ಫಸ್ಟ್ CFEಗೆ ರೆಕಮೆಂಡೇಶನ್ ಕೊಟ್ಟು CFE ಕೊಡ್ತಾರೆ. ಯಾವುದೇ ಬಫರ್ ಝೋನ್ ಇಲ್ಲ. ನಮ್ಮ ಜಾಗದ ಪಕ್ಕದ ಜಾಗದಲ್ಲೇ ಅವರು ಫ್ಯಾಕ್ಟ್ರಿ ಕಟ್ಟಿದ್ದಾರೆ, ಅದು ನಾವು ತೆಗಿಬೇಕು. ಸರಿ, ನಿಮ್ಮ ಸರ್ವೆ ನಂಬರ್ ಎಷ್ಟು? ಆ ಸರ್ವೆ ನಂಬರ್ ನಮಗೆ 407 ಸರ್, 407/2/2 ಅವರು 408. ಆದರೆ ಫ್ಯಾಕ್ಟ್ರಿ 406 ಮತ್ತು 408ರ ಮಧ್ಯದಲ್ಲಿದೆ. ಪರ್ಮಿಷನ್ ಅಲ್ಲೇ ಪರ್ಮಿಷನ್ ಬೇರೆನೇ ಕೊಟ್ಟಾರೆ ಸರ್. 1468 ಎಷ್ಟು ಅಂದ್ರೆ ಪರ್ಮಿಷನ್ ಇರೋದೊಂದು ಕಡೆ ಬೇರೆ, ಪರ್ಮಿಷನ್ ಇರೋದೊಂದು ಕಡೆ ಬೇರೆ, ಕಟ್ಟಿರೋದೇ ಬೇರೆ, ಎಣ್ಣೆ ಆಗಿದ್ದೇ ಬೇರೆ. 408 ಎಣ್ಣೆ ಆಗಿದೆ, ಅಲ್ಲಿ ಅವರು ಪರ್ಮಿಷನ್ ಕೊಟ್ಟಿರೋದೇ ಬೇರೆ. ಈ ರೀತಿಯೆಲ್ಲ ಇದೆ. ಮತ್ತೆ ಆ 406 ಜಾಗ ಏನಿದೆ, ಅರ್ಧ ಜಾಗ ಹೃದಯ ಭಾಗ, ಫ್ಯಾಕ್ಟ್ರಿಯ ಹೃದಯ ಭಾಗ 406 ಇದೆ. ಅದರ ಮೇಲೆ ಸ್ಟೇ ಇದೆ. ಆ ಜಾಗದ ಮೇಲೆ ಸ್ಟೇ ಇದೆ, ಏನೂ ಕಟ್ಟಲಿಕ್ಕಿಲ್ಲ, ಅದು ಎಣ್ಣೆ ಆಗಿಲ್ಲ, ಅದ್ರ ಮೇಲೆ ಇದೆ. ಆದರೆ ಅಧಿಕಾರಿಗಳು ಇದನ್ನೆಲ್ಲ ಪರಿಗಣಿಸದೆ CFO ಕೊಟ್ಟಿದ್ದಾರೆ. ಮತ್ತೆ ಈ CFO ಕೊಟ್ಟಬೇಕಾದ್ರೆ ಅವರಿಗೆ ಎಲ್ಲ ಕಂಡೀಷನ್ ಹಾಕಿದ್ದಾರೆ. 40 ಕೋಟಿನ ರೋಡ್, 5 ಎಕರೆ ಜಾಗ ಫ್ಯಾಕ್ಟ್ರಿ ಸುತ್ತ ಕಟ್ಟಬೇಕು, ಡಸ್ಟ್ ಇರುವಂಥದ್ದನ್ನು ಆ ಕಡೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಶಬ್ದ ಬರದೇ ಇದ್ದಂಗೆ ಅವರೆಲ್ಲ ಅದನ್ನು ಡೀಸೆಲ್ ಹಾಕೊಂಡು ಮಾಡಬೇಕು ಅನ್ನೋ ಸೈಂಟಿಫಿಕ್ ಹೇಳಿದರು.
ಅಕೋಸ್ಟಿಕ್ ಅಂತ ಅದನ್ನ ಮಾಡಬೇಕು. ಕಂಡೀಷನ್ ಎಲ್ಲ ಅವರು ಮಾಡಬೇಕು. ಏನು ಮಾಡಿಲ್ಲ. ಹೀಗೆ ETP ಕೂಡ ವರ್ಕ್ ಆಗ್ತಿಲ್ಲ. ನೀವು ನೋಡ್ತಿರಲ್ಲ, ETP ಕೂಡ ವರ್ಕ್ ಆಗ್ತಿಲ್ಲ. ನೀರನ್ನ ಪಬ್ಲಿಕ್ ಜಾಗಕ್ಕೆ ಬಿಡ್ತಾ ಇದ್ದಾರೆ. ಮತ್ತೆ ನಮ್ಮ ಶಾಲೆ ರಸ್ತೆಗೂ ಕೂಡ ಬಿಡ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಸರ್? ಸರ್ ಇನ್ನೇನಿಲ್ಲ, ನಮಗೆ ನ್ಯಾಯ ಕೊಡಬೇಕು. ಸರ್ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಬೇಕು, ಅಥವಾ ನಮ್ಮ ಶಾಲೆಯ ಬೇರೆ ಕಡೆ ನಡೆಸಬೇಕಂತ ಹೇಳಿದರೆ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕು. ಜಾಗ ಕೊಟ್ಟು ಪರಿಹಾರ ಕೊಡಬೇಕು. ನಾವೇನೋ ಗುದ್ದಾಟಕ್ಕೆ ತಯಾರಿಲ್ಲ. ನಮ್ಗೆ ಬೇಕಾಗಿಲ್ಲ. ನಮ್ಗೆ ರಾಜಕಾರಣ ಬೇಕಾಗಿಲ್ಲ ಸರ್. ನಮ್ಮ ಮಕ್ಕಳ ಶಿಕ್ಷಣ, ಅವರ ಆರೋಗ್ಯ ಮುಖ್ಯ. ಅವ್ರಿಗೆ ಶಾಲೆ ಬೇಡ ಅಂದ್ರೆ ಅವ್ರು ವ್ಯಾಲ್ಯೂಯೇಷನ್ ಮಾಡಿ ನಮ್ದು ಅವ್ರು ವ್ಯಾಲ್ಯೂಯೇಷನ್ ಮಾಡಲಿ. ನಾವು ಏನು ಕಷ್ಟಪಟ್ಟಿದ್ದೀವಿ, ಅದು ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡಲಿ. ಮತ್ತು ನಮ್ಗೆ ಎಡಕ್ಕೆ ಜಾಗ ಸೌಲಭ್ಯ ಕೊಡಲಿ. ನಾವು ಹೋಗಿ ತಯಾರಿ. ಮುಂದೆ ಹೋದರೆ ಫ್ಯಾಕ್ಟ್ರಿ